Hello students, good afternoon everyone, and welcome to the classes on business regulations. This is the second video on conditions and warranties. In my previous video we have discussed about the meaning of conditions and warranties and differentiation between conditions and warranties. ಕಂಡೀಷನ್ಸ್ಗೆ ಮತ್ತು ವ್ಯಾರಂಟೀಸ್ಗೆ ಇರುವಂತಹ ಡಿಫ್ರೆನ್ಸಸನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಇನ್ ದಿಸ್ ವಿಡಿಯೋ ಲೆಟ್ ಅಸ್ ಪ್ರೊಸೀಡ್ ಟು ಅಂಡರ್ಸ್ಟ್ಯಾಂಡ್ ದಿ ಡಿಫರೆಂಟ್ ಟೈಪ್ಸ್ ಆಫ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್, ಆರ್ ಯು ಕ್ಯಾನ್ ಜಸ್ಟ್ ಕಾಲ್ ಇಟ್ ಆಸ್ ಅ ಕ್ಲಾಸಿಫಿಕೇಶನ್ ಆಫ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್. Basically, conditions and warranties will be of two types. One is express conditions and warranties. Number two, implied conditions and warranties. So before going a step further relating to express and implied conditions and warranties, we have already understood that both conditions and warranties are stipulations. Stipulations are the descriptive statements made by the seller relating to the quantity, quality and features and characteristics of his products. If those stipulations are very much essential to the main purpose of the contract, we have put them under conditions. If those stipulations are not essential but just collateral and additional and supportive to the main purpose of the contract, we called them as warranties. Now coming to the classification, express conditions, those conditions which are agreed upon by the parties at the time of entering into the contract. Express conditions and warranties are those terms, those stipulations which both the buyer and the seller know at the time of entering into the contract. They know that ಕಾಂಟ್ರಾಕ್ಟನ್ನು ಮಾಡಿಕೊಳ್ಳುವಂತಹ ಸಂದರ್ಭದಲ್ಲೇ ಬಯ್ಯರು ಮತ್ತು ಸೆಲ್ಲರು ನಮ್ಮ ಕಾಂಟ್ರಾಕ್ಟಲ್ಲಿ ಈ ರೀತಿಯಾದಂತಹ ಕಂಡೀಷನ್ಸು ವ್ಯಾರಂಟೀಸ್ ಇರುತ್ತೆ ಅನ್ನೋದನ್ನು ಸ್ಪೆಸಿಫೈ ಮಾಡಿ ಇಬ್ಬರು ಅರ್ಥ ಮಾಡಿಕೊಂಡು ಕಾಂಟ್ರಾಕ್ಟನ್ನು ಎಂಟ್ರಿ ಮಾಡ್ಕೊಳ್ತಾರೆ. ಸೊ ವೆನ್ ದೀಸ್ ಥಿಂಗ್ಸ್ ಆರ್ ನೋನ್ ಟು ದಿ ಬೈಯರ್ ಆ್ಯಂಡ್ ಸೆಲ್ಲರ್ ಫ್ರಮ್ ದ ಬಿಗಿನಿಂಗ್ ಬಿಫೋರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಾಕ್ಟ್, ಅಂಥದ್ದನ್ನು ನಾವು ಎಕ್ಸ್ಪ್ರೆಸ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್ ಅಂತ ಹೇಳ್ತೀವಿ. ಬಿಕಾಸ್ ದೇ ಆರ್ ಬೋತ್ ನೋನ್ ಟು ದಿ ಬೈಯರ್ ಆ್ಯಂಡ್ ಸೆಲ್ಲರ್ ಆ್ಯಂಡ್ ದೇ ಆರ್ ಎಕ್ಸ್ಪ್ರೆಸ್ಡ್ either orally or in written format at the time of entering into the contract. ಅರ್ಥ ಮಾಡ್ಕೊಳ್ಳಿ, ಕಾಂಟ್ರಾಕ್ಟನ್ನು ಮಾಡಿಕೊಳ್ಳುವಂತಹ ಟೈಮಲ್ಲೇ ಬೈಯರ್ಗೆ ಮತ್ತು ಸೆಲ್ಲರ್ಗೆ ಇಬ್ಬರಿಗೆ ಕೂಡ ಈ ಒಂದು ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸು ಗೊತ್ತಿರುತ್ತೆ. ಇವುಗಳನ್ನು ಅವರು ಮಾತಾಡಿ ನಿರ್ಧರಿಸಿರ್ತಾರೆ. ಈ ಕಂಡೀಷನ್ ಇರಲಿ ಅಂತ ಅವ್ರು ಒಪ್ಕೊಂಡಿರ್ತಾರೆ. ದೇ ನೋ ಇನ್ ಅಡ್ವಾನ್ಸ್, ದೇ ಹ್ಯಾವ್ ಡಿಸೈಡೆಡ್ ಇನ್ ಅಡ್ವಾನ್ಸ್ ಆ್ಯಂಡ್ ದೇ ಆರ್ ರೆಕಾರ್ಡೆಡ್ ಇನ್ ದಿ ಕಾಂಟ್ರಾಕ್ಚುವಲ್ ಡಾಕ್ಯುಮೆಂಟ್ ಆಲ್ಸೋ. ಅದನ್ನು ನಾವು ಎಕ್ಸ್ಪ್ರೆಸ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್ ಅಂತ ಹೇಳ್ತೀವಿ. ಸೊ ವಾಟ್ ಎವರ್ ದ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್ ವಿಚ್ ಆರ್ ಅಗ್ರೀಡ್ ಬೈ ದ ಬೈಯರ್ ಆ್ಯಂಡ್ ಸೆಲ್ಲರ್ ಅಟ್ ದ ಟೈಮ್ ಆಫ್ ಎಂಟರಿಂಗ್ ಇನ್ ಟು ಎ ಕಾಂಟ್ರಾಕ್ಟ್, that comes under express conditions and warranties. ಸೊ ಇದರಲ್ಲಿ ನಮಗೇನು ಕನ್ಫ್ಯೂಷನ್ ಇಲ್ಲ, ಯಾಕೆಂದರೆ ಬೈಯರ್ಗೂ ಸೆಲ್ಲರ್ಗೂ ಇಬ್ರಿಗೂ ಗೊತ್ತಿರುತ್ತೆ, ಇಬ್ಬರು ಒಪ್ಕೊಂಡಿರ್ತಾರೆ, ಹಾಗಾಗಿ ಅಲ್ಲಿ ಲಿಟಿಗೇಷನ್ ಬರೋದಿಲ್ಲ. ಬಟ್ ದ ಮೇನ್ ಪ್ರಾಬ್ಲಮ್ ಈಸ್ ಇನ್ ಇಂಪ್ಲಾಯ್ಡ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್, ಬಿಕಾಸ್ ಇಂಪ್ಲಾಯ್ಡ್ ಕಂಡೀಷನ್ಸ್ ಆರ್ ನಾಟ್ ಮೆನ್ಷನ್ಡ್ ಇನ್ ದಿ ಕಾಂಟ್ರಾಕ್ಟ್ ಡಾಕ್ಯುಮೆಂಟ್. They are not expressed either orally or in written format. These implied conditions arise out of the laws of the land. ಕಾನೂನುಗಳ ಮುಖಾಂತರ ನಿರ್ಧರಿಸಲ್ಪಟ್ಟಿರ್ತಕ್ಕಂತಹ ಕಂಡೀಷನ್ಸು ಮತ್ತು ವ್ಯಾರಂಟೀಸು. ಇದು ಬೈಯರ್ಗೆ ಸೆಲ್ಲರ್ಗೆ ಗೊತ್ತಿರಬೇಕು. ಇಗ್ನೋರೆನ್ಸ್ ಆಫ್ ಲಾ ಈಸ್ ನಾಟ್ ಎ ರೀಸನ್.
ಇಬ್ಬರಿಗೂ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೂ ಕೂಡ ಅವರು ದೇ ಹ್ಯಾವ್ ಟು ಅಂಡರ್ಸ್ಟುಡ್. ಇಟ್ ಈಸ್ ಅಂಡರ್ಸ್ಟುಡ್, ಇಟ್ ಈಸ್ ಇಂಪ್ಲೈಡ್. ಅದನ್ನು ಸೆಲ್ಲರ್ ಹೇಳಬೇಕು ಅಂತ ಏನೂ ಇಲ್ಲ, ಬೈಯರ್ ಅದನ್ನು ಕೇಳಬೇಕು ಅಂತಲೂ ಇಲ್ಲ. ಸೆಲ್ಲರ್ ಹೇಳಲಿಲ್ಲ ಅಂದರೂ, ಬೈಯರ್ ಕೇಳಲಿಲ್ಲ ಅಂದರೂ, ಕಾಂಟ್ರಾಕ್ಟ್ ಡಾಕ್ಯುಮೆಂಟಲ್ಲಿ ಅದನ್ನು ಬರ್ಕೊಂಡಿಲ್ಲ ಅಂದರೂ ಆ ಒಂದು ಕೆಲವು ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸು ಅಪ್ಲೈ ಆಗುತ್ತೆ. ಅದನ್ನೇ ಇಂಪ್ಲಾಯ್ಡ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್ ಅಂತ ಹೇಳಿ ಕರಿತೀವಿ. ಸೊ ಐ ಹೋಪ್ ಯು ಅಂಡರ್ಸ್ಟುಡ್ ದ ಡಿಫ್ರೆನ್ಸ್ ಬಿಟ್ವೀನ್ ಎಕ್ಸ್ಪ್ರೆಸ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್ ಆ್ಯಂಡ್ ಇಂಪ್ಲಾಯ್ಡ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸ್. ಎಕ್ಸ್ಪ್ರೆಸ್ ಕಂಡೀಷನ್ಸ್ ಆ್ಯಂಡ್ ವ್ಯಾರಂಟೀಸು ಇಬ್ಬರಿಗೂ ಗೊತ್ತಿರುತ್ತೆ. ಕಾಂಟ್ರಾಕ್ಟ್ ಮಾಡ್ಕೊಳ್ಳೋಂತಹ ಟೈಮಲ್ಲಿ ಡಾಕ್ಯುಮೆಂಟ್ ಮಾಡ್ತಾರೆ. ದೇ ಆರ್ ಎಕ್ಸ್ಪ್ರೆಸ್ಡ್ either orally or written. Implied conditions are just understood. They are not expressed. They are made by law. They are made as a practice or a custom of the business. So, implied conditions and warranties ಗೆ ಒಂದೆರಡು ಎಕ್ಸಾಂಪಲ್ಸ್ ಅನ್ನು ನಾವು ನೋಡಿಕೊಂಡು ವಿಲ್ ಗೋ ಫರ್ದರ್. Implied conditions as to title. Title is nothing but ownership. Ownership. Because when a sale transaction is going on, it is implied, it is inevitable, it is understood that the ownership of the goods will transfer from seller to the buyer. ಸೆಲ್ಲರು ಒಂದು ಪ್ರಾಡಕ್ಟನ್ನು ಮಾರಾಟ ಮಾಡ್ತಿದ್ದಾನೆ ಅಂತಂದರೆ ಬೈಯರ್ಗೆ ಆ ಒಂದು ಪ್ರಾಡಕ್ಟು ಫಿಸಿಕಲ್ ಮೂಮೆಂಟು ಆಗುತ್ತೆ, ಆ ಪ್ರಾಡಕ್ಟಿನ ಓನರ್ಶಿಪ್ಪು ಟೈಟಲ್ ಕೂಡ ಬಂದ್ಬಿಡುತ್ತೆ. ಸೊ ಹೂಎವರ್ ಪರ್ಚೇಸಸ್ ಗೂಡ್ಸ್ they will become the owners of the goods, though naturally the buyer should get the ownership rights, the title. And how this title passes, the title should pass from the real owner to the new owner. That means the seller can sell the goods only if he is the original owner of the goods. Before selling the goods or products or properties to the buyer, the seller himself should be the real owner of the goods. ಈಗ ಯಾವುದೋ ಒಂದು ಪ್ರಾಡಕ್ಟ್ ಅದು ನನ್ನದಲ್ಲ ಅಂತಂದರೆ ನಾನು ಅದನ್ನು ಮಾರೋದಕ್ಕೆ ಸಾಧ್ಯ ಇದೆಯಾ? ಚಾನ್ಸ್ ಇಲ್ಲ. ಈಗ ಐ ಕೆನಾಟ್ ಸೆಲ್ ನ್ಯಾಷನಲ್ ಹೈವೇ ರೋಡ್ಸ್ ಬಿಕಾಸ್ ಐ ಆಮ್ ನಾಟ್ ದ ಓನರ್ ಆಫ್ ದ್ಯಾಟ್. ಐ ಕೆನಾಟ್ ಸೆಲ್, ರೈಟ್? ಸೊ ಐ ಕ್ಯಾನ್ ಓನ್ಲಿ ಸೆಲ್ ದೋಸ್ ಗೂಡ್ಸ್ ಫಾರ್ ವಿಚ್ ಐ ಆಮ್ ಓನರ್. ಸೊ the person who do not have right to sell the goods cannot transfer the goods, cannot transfer the ownership. ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಥರ ಆಗಿಬಿಡುತ್ತೆ. ನನ್ನದಲ್ಲದೆ ಇರುವಂತಹ ಪ್ರಾಡಕ್ಟ್ಸನ್ನು ನಾನು ಮಾರಾಟ ಮಾಡೋದಕ್ಕೆ ಲೀಗಲಿ ಇಟ್ಸ್ ಇಂಪಾಸಿಬಲ್. ದೇರ್ ಫೋರ್ ಇಟ್ ಈಸ್ ಅಂಡರ್ಸ್ಟುಡ್ ದ್ಯಾಟ್ ವೆನ್ ಎ ಸೆಲ್ಲರ್ ಈಸ್ ಟ್ರೈಯಿಂಗ್ ಟು ಸೆಲ್ ಎ ಪ್ರಾಡಕ್ಟ್, ದ ಸೆಲ್ಲರ್ ಶುಡ್ ಬಿ ದ ಓನರ್ ಆಫ್ ದಟ್ ಪ್ರಾಡಕ್ಟ್. Then only he can transfer clear title to the buyer. ಓನರ್ ಅಲ್ಲದೆ ಇರುವಂತಹ ಸೆಲ್ಲರ್ ಹತ್ರ ಬೈಯರ್ ಪರ್ಚೇಸ್ ಮಾಡಿಕೊಂಡ್ರೆ ಬೈಯರ್ ವಿಲ್ ಆಲ್ಸೋ ಕೆನಾಟ್ ಗೆಟ್ ಓನರ್ಶಿಪ್. ಸೆಲ್ಲರ್ಗೆ ಅಧಿಕಾರನೇ ಇಲ್ಲ ಆ ಪ್ರಾಪರ್ಟಿನ ಅಥವಾ ಗೂಡ್ಸನ್ನು ಮಾರೋದಕ್ಕೆ ಅಂತಂದರೆ ಅವನ ಹತ್ರ ಬೈಯರ್ ಪರ್ಚೇಸ್ ಮಾಡಿಕೊಂಡ್ರೆ ಬೈಯರ್ಗೂ ಕೂಡ ಆ ಒಂದು ಟೈಟಿಲ್ ಅಥವಾ ಓನರ್ಶಿಪ್ ಬರೋದಕ್ಕೆ ಸಾಧ್ಯ ಇಲ್ಲ. ಸೊ ಇಟ್ ಈಸ್ ಅನ್ ಇಂಪ್ಲೈಡ್ ಕಂಡೀಷನ್ ಆಸ್ ಟು ಟೈಟಿಲ್ ಆಫ್ ದ ಗೂಡ್ಸ್. ದೆನ್ sale description. Normally the seller will sell the goods by describing its characteristic features. ಪ್ರಾಡಕ್ಟ್ಸ್ ಅನ್ನು ಕ್ವಾಲಿಟಿ, ಕ್ಯಾರೆಕ್ಟರಿಸ್ಟಿಕ್ಸು, ಫ್ಯೂಚರ್ಸನ್ನು ಸೆಲ್ಲರು ನನ್ನ ಪ್ರಾಡಕ್ಟು ಈ ಥರ ಕೆಲಸ ಮಾಡುತ್ತೆ, ಇದು ಇಷ್ಟು ಉತ್ತಮವಾಗಿದೆ, ಇದಕ್ಕಿಷ್ಟು ಈ ಥರ ಕ್ವಾಲಿಟೀಸ್ ಇರುತ್ತೆ ಅಂತ ಹೇಳಿ ಡಿಸ್ಕ್ರೈಬ್ ಮಾಡಿ, ಎಕ್ಸ್ಪ್ಲೈನ್ ಮಾಡಿ ಸೇಲ್ ಮಾಡಿದಾಗ ದ ಮೆಜಾರಿಟಿ ಆಫ್ ದ ಗೂಡ್ಸ್ ಪರ್ಚೇಸ್ಡ್ ಬೈ ದ ಬೈಯರ್ should adhere to the description given by the seller. ಸೆಲ್ಲರು ಒಂದು ಪ್ರಾಡಕ್ಟನ್ನು ಇದು ಕತ್ತೆ ಅಂತ ಹೇಳಿ ಮಾರಾಟ ಮಾಡಿದಾಗ ಅದು ಕತ್ತೆನೇ ಆಗಿರಬೇಕು. ಅವನು ಕತ್ತೆ ಅಂತ ಹೇಳಿ ಹಂದಿ ಮಾರಂಗಿಲ್ಲ ಅಲ್ವಾ? ಸೊ ವಾಟ್ ಎವರ್ ದ ಡಿಸ್ಕ್ರಿಪ್ಷನ್ ಗಿವನ್ ಬೈ ದ ಸೆಲ್ಲರ್ ಟು ಹಿಸ್ ಗೂಡ್ಸ್, ದಟ್ ಶುಡ್ ಬಿ ಅಡ್ಹೇರ್ ಟು ದಿ ಪ್ರಾಡಕ್ಟ್ಸ್. ಪ್ರಾಡಕ್ಟ್ಸ್ಗೆ ಆ ಡಿಸ್ಕ್ರಿಪ್ಷನ್ ಸೂಟಬಲ್ ಆಗ್ತಿಲ್ಲ ಅಂತಂದರೆ then it is not possible, it is a void sale ಅಂತ ಆಗಿಬಿಡುತ್ತೆ. ಸೊ seller description, it is implied condition that seller should sell the goods equal to the description given by him to the buyer.
ನಾನು ನಿನಗೆ ಸೇಲ್ ಮಾಡ್ತಿರೋಂತಹ ಗೂಡ್ಸು ರೆಡ್ ಕಲರಲ್ಲಿರುತ್ತೆ, ಅಥವಾ ಇಷ್ಟು ಸೈಜ್ ಇರುತ್ತೆ, ಇಷ್ಟು ಹೈಟ್ ಇರುತ್ತೆ, ಇಷ್ಟು ಕೇಜಸ್ ಇರುತ್ತೆ, ಈ ಒಂದು ಟೆಕ್ಸ್ಚರಲ್ಲಿ ಇರುತ್ತೆ ಅಂತ ಏನೇನೆಲ್ಲ ಡಿಸ್ಕ್ರಿಪ್ಷನ್ಸು ಸೆಲ್ಲರ್ ಕೊಟ್ಟಿರ್ತಾನೋ ಆ ಗೂಡ್ಸು ಆ ಡಿಸ್ಕ್ರಿಪ್ಷನಲ್ಲಿ ಇರಬೇಕು. ಇಲ್ಲ ಅಂತಂದರೆ ಬೈಯರ್ ವಿಲ್ ಹ್ಯಾವ್ ದ ರೈಟ್ ಟು ರಿಜೆಕ್ಟ್ ದೋಸ್ ಗೂಡ್ಸ್. ದೆನ್ ಕಂಡೀಷನ್ ಆ್ಯಸ್ ಟು ಕ್ವಾಲಿಟಿ ಆರ್ ಫಿಟ್ನೆಸ್. Quality or fitness, because normally seller will have a very good idea about the goods which he is dealing. Buyer may not have sufficient knowledge about the goods, how to handle those goods, ಅದನ್ನು ಯಾವ ಟೆಂಪರೇಚರಲ್ಲಿ ಸ್ಟೋರ್ ಮಾಡಬೇಕು, ಅದಕ್ಕೆ ಲೈಫ್ ಎಷ್ಟು ದಿನ ಇರುತ್ತೆ, ಯಾವಾಗ ಕೆಡತ್ತೆ, ಹೇಗೆ ಏನು ಅನ್ನೋದು, how to handle those risky type of chemicals or goods or whatever it is. Seller will have adequate sufficient knowledge about the goods. So normally buyer will depend upon seller's knowledge. So it is the duty of the seller to give quality or products which are fitted to the needs of the buyer if the buyer has already expressed his purpose of goods. Purpose of goods. ಬಯ್ಯರಿಗೆ ಯಾವ ಪರ್ಪಸ್ಗೆ ಈ ಗೂಡ್ಸ್ ಬೇಕಾಗಿದೆ ಅನ್ನೋದು ಬಯ್ಯರು, ನೋಡಪ್ಪ ನಾನು ಈ ಗೂಡ್ಸನ್ನು ಈ ಒಂದು ಪರ್ಪಸ್ಗೋಸ್ಕರ ತಗೊಳ್ತಾ ಇದ್ದೀನಿ, ಇದು ಅದಕ್ಕೆ ಯೂಸ್ ಆಗುತ್ತಾ ಅಂತಂದಾಗ ದ ಸೆಲ್ಲರ್ ಶುಡ್ ಗಿವ್ ದೋಸ್ ಟೈಪ್ ಆಫ್ ಗೂಡ್ಸ್ ವಿಚ್ ವಿಲ್ ಸೂಟ್ಸ್ ದಿ ಪರ್ಪಸ್ ಆಫ್ ದ ಬೈಯರ್. ಇಫ್ ಇಟ್ ಡಸಂಟ್ ಸೂಟ್ಸ್ ದ ಪರ್ಪಸ್ ಆಫ್ ದ ಬೈಯರ್, ಈವನ್ ಆಫ್ಟರ್ ಬೈಯರ್ expressing to the seller that he is going to, his intention is to use that products for a particular purpose, then it will be a fault on the part of the seller. Then condition as to wholesomeness. Certain goods cannot be divided or broken into parts. Like suppose if you are selling some oil, it should have all the conditions, contents, nutrients that should have been present in that oil. Or let us say if you are selling milk, that should have all the characteristics possessed by a normal milk. But nowadays we are not getting wholesome milk. In the milk dairies, what they do, they pasteurize, they homogenize, they remove all the fat contents and other things. So it is not a wholesome product. Products should be wholesome always. If its quality is reduced by any means, then this condition will not apply. That means it should not contain any harmful material. It should be fit for consumption. ಯೂಸ್ ಮಾಡೋದಕ್ಕೆ ರೆಡಿಯಾಗಿರಬೇಕು ಆ ಪ್ರಾಡಕ್ಟ್ಸು. ಅದರಲ್ಲಿ ಯಾವುದು ಅಡಲ್ಟ್ರೇಷನೋ, ಮಿಕ್ಸಿಂಗೋ, ಡಿಟ್ರಿಯೋರೇಷನ್ ಆಫ್ ಕ್ವಾಂಟಿಟಿನೋ ಕ್ವಾಲಿಟಿನೋ ಆಗಿರಬಾರ್ದು. ದೆನ್ ಸೇಲ್ ಬೈ ಸ್ಯಾಂಪಲ್. ಸೆಲ್ಲರ್ ಮೈಟ್ ಹ್ಯಾವ್ ಎ ಆಪರ್ಚುನಿಟಿ ಟು ಚೀಟ್ ದ ಬೈಯರ್. ಚೆನ್ನಾಗಿರೋ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಸ್ಯಾಂಪಲ್ ತೋರಿಸ್ಬಿಟ್ಟು ಆಫ್ಟರ್ ಎಂಟರಿಂಗ್ ಇನ್ ಟು ದಿ ಕಾಂಟ್ರಾಕ್ಟ್ ಹಿ ಮೈಟ್ ಡೆಲಿವರ್ ಡಿಫರೆಂಟ್ ಕೈಂಡ್ಸ್ ಆಫ್ ಗೂಡ್ಸ್ ವಿಚ್ ಆರ್ ನಾಟ್ ಅಕಾರ್ಡಿಂಗ್ ಟು ದಿ ಕ್ವಾಲಿಟಿ. ಬಟ್ buyer will have a right to demand that the goods supplied should be according to the sample only. ಸ್ಯಾಂಪಲಲ್ಲಿ ಏನು ಪ್ರಾಡಕ್ಟ್ಸು ಗೂಡ್ಸನ್ನು ಅವರು ತೋರಿಸಿರ್ತಾರೋ ಅದೇ ಕ್ವಾಲಿಟಿ ಕ್ವಾಂಟಿಟಿ ಆಫ್ ಗೂಡ್ಸನ್ನು ಸಪ್ಲೈ ಮಾಡಬೇಕು ಅನ್ನೋದನ್ನು ಬೈಯರ್ ಕ್ಯಾನ್ ಇನ್ಸಿಸ್ಟ್. he can take the legal help also relating to that. So these are some of the conditions, implied conditions relating to sale of goods and products.